ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಆತ್ಮೀಯ ವೀಕ್ಷಕರಿಗೆ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007. ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗಾ. ಜುಲೈ ತಿಂಗಳ ಮಾಸ ಭವಿಷ್ಯ ತುಲಾ ರಾಶಿಗೆ ಸಂಬಂಧಪಟ್ಟಂತೆ. ತುಲಾ ರಾಶಿ ಸಪ್ತಮ ರಾಶಿ, ಕಾಲಪುರುಷನ ಮಾರಕ ರಾಶಿ, ಶುಕ್ರ ಪ್ರಧಾನ ರಾಶಿ. ಗೋಚಾರ ಆಧಾರಿತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಮೊದಲು ಗ್ರಹಗಳ ಗೋಚಾರ ಸಂಪತ್ತು ತಿಳ್ಕೊಳ್ಳೋಣ. ಗೋಚಾರ ಸಂಪತ್ತು ಅಂದರೆ ಯಾವ ಗ್ರಹ ಯಾವ ಭಾವದಲ್ಲಿದೆ, ಯಾವ ಗ್ರಹಕ್ಕೆ ರಾಶಾಧಿಪತಿಯಾದ ಶುಕ್ರನು ಯಾವ ಭಾವಗಳ ಆಧಿಪತ್ಯವನ್ನು ಕೊಟ್ಟಿದ್ದಾನೆ. ಇದರ ನಂತರ ಎಲ್ಲ ಗ್ರಹಗಳ ಒಂದು ಫಲಗಳನ್ನು ಗೋಚಾರ ಫಲಗಳ ರೂಪದಲ್ಲಿ, ಸಾಮಾನ್ಯ ಫಲಗಳ ರೂಪದಲ್ಲಿ ತಿಳಿದುಕೊಳ್ಳುವ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ವೀಕ್ಷಕರು ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ. ಗ್ರಹಗಳ ಗೋಚಾರ ಸಂಪತ್ತು ಈ ರೀತಿ ಆಗ್ತಾ ಇರುತ್ತದೆ. ತುಲಾ ರಾಶಿಗೆ ಸಂಬಂಧಪಟ್ಟಂತೆ ಸೂರ್ಯ ಲಾಭಾಧಿಪತಿ ಆಗಿದ್ದಾನೆ. ಉತ್ತಮ ಭಾವದ ಅಧಿಪತ್ಯವಿದ್ದರೂ ಕೂಡ ಸೂರ್ಯನಿಗೆ ರಾಶಾಧಿಪತಿಯಾದ ಶುಕ್ರನು ಬಾಧಕತೆಯನ್ನು ಕೊಟ್ಟಿದ್ದಾನೆ. ಬಾಧಕ ಗ್ರಹ ಅಂದರೆ ದ ಮೋಸ್ಟ್ ಡೇಂಜರಸ್ ಪ್ಲಾನೆಟ್ ಇನ್ ಹಾರೋಸ್ಕೋಪ್, ಮೋಸ್ಟ್ ಮಾಲ್ಫೆಕ್, ಮೋಸ್ಟ್ ನೆಗೆಟಿವ್ ಪ್ಲಾನೆಟ್. ತುಂಬ ನಕಾರಾತ್ಮಕತೆಯನ್ನು ನೀಡುವ ಗ್ರಹನೇ ಸೂರ್ಯ. ಸೂರ್ಯನ ನಂತರ ಡೇಂಜರ್ ಆಗುವಂಥದ್ದು ಕುಜ ಎರಡನೇ ಭಾವ ಮತ್ತು ಸಪ್ತಮ ಭಾವ, ಕುಟುಂಬ ಭಾವ ಮತ್ತು ಕಳತ್ರ ಭಾವ. ಕುಟುಂಬ ಭಾವ ಮತ್ತು ಸಂಗಾತಿಯ ಭಾವದ ಅಧಿಪತ್ಯವನ್ನು ಕುಜನಿಗೆ ನೀಡಲಾಗಿದೆ. ಸೂರ್ಯನ ನಂತರ ಅವನು ಡಬಲ್ ಮಾರಕನಾಗ್ತಾನೆ, ಇವನು ಮೋಸ್ಟ್ ಡೇಂಜರಸ್ ಆಗ್ತಾನೆ ಸೂರ್ಯ. ಸೊ ಈ ಎರಡು ಗ್ರಹಗಳು, ಇವುಗಳ ಸಂಚಾರ. ಇದರ ನಂತರ ಬುಧ, ಶುಕ್ರ, ರಾಹು, ಕೇತು, ಶನಿ, ಗುರುಗಳ ಫಲಗಳನ್ನು ಕೂಡ ತೆಗೆದುಕೊಳ್ಳೋಣ. ಮೊದಲು ಸೂರ್ಯನ ಸಂಚಾರ ತೆಗೆದುಕೊಳ್ಳೋಣ. ಸೂರ್ಯ ಸಂಕ್ರಮಣದ ರೂಪದಲ್ಲಿ ಪ್ರತಿ ಮಾಸದಲ್ಲಿ ರಾಶಿ ಪರಿವರ್ತನೆ ಮಾಡ್ಕೊಳ್ತಾ ಇರ್ತಾನೆ. ಈ ಬಾರಿ ಕರ್ಕ ಸಂಕ್ರಮಣದ ರೂಪದಲ್ಲಿ ಮಾಸದ ಮಧ್ಯಭಾಗದಲ್ಲಿ ಜುಲೈ 16ರಂದು ಸೂರ್ಯ ಮಿಥುನದಲ್ಲಿದ್ದು ಕರ್ಕ ಪ್ರವೇಶ ಮಾಡ್ತಾನೆ. ಹೀಗಾಗಿ ಮಿಥುನಕ್ಕೂ ಜುಲೈ 16ಕ್ಕೂ ಮುಂಚೆ ಪೂರ್ವಾರ್ಧದಲ್ಲಿ ಸೂರ್ಯನ ಫಲಗಳು ಒಂದು ರೀತಿ, ಅಂದರೆ ಭಾಗ್ಯಭಾವದಲ್ಲಿ. ನಂತರ ಉತ್ತರಾರ್ಧದಲ್ಲಿ ಕರ್ಮಭಾವದಲ್ಲಿ ಸಂಚರಿಸುವಾಗ ದಿಗ್ಬಲವನ್ನು ಪಡೆದಾಗ ಇನ್ನೊಂದು ರೀತಿಯ ಫಲಗಳನ್ನು ತಿಳ್ಕೋಬೇಕು. ಮೊದಲು ಸೂರ್ಯ ಮಿಥುನದಲ್ಲಿ ಸಂಚರಿಸುವಾಗ ಮೊದಲು 16 ದಿನ, ಅಂದರೆ ಭಾಗ್ಯಭಾವದಲ್ಲಿ ಸೂರ್ಯನ ಸಂಚಾರ 11th ಲಾರ್ಡ್ ಇನ್ 9th ಹೌಸ್ ಏನಾಗ್ತಾ ಇರುತ್ತೆ. ಭಾಗ್ಯಭಾವದಲ್ಲಿ ಸೂರ್ಯನ ಸಂಚಾರ ತಂದೆಗೆ ಅನಾರೋಗ್ಯವನ್ನು ಕೊಡುತ್ತದೆ. ಸಿಬ್ಲಿಂಗ್ಸ್ಗಳಿಗೆ, ಸೋದರ ಸೋದರಿಯರಿಗೆ ತುಂಬ ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಇಲ್ಲಿ ಇವರಿಗೆ ಮರಣ ಸಮಾನ ದುಃಖವನ್ನು ಕೊಡುತ್ತದೆ. ನಿಮಗೆ ಪ್ರಾಮಾಣಿಕತೆಯನ್ನು ಕೊಡುತ್ತದೆ. ಕುಟುಂಬ ಪಾಲನೆಯ ಒಂದು ಯೋಗ ಇದೆ. ಕುಟುಂಬಕ್ಕಾಗಿ ಏನನ್ನಾದರೂ ಯಾವುದೇ ತ್ಯಾಗವನ್ನು ಮಾಡಲು ಸಿದ್ಧ. ಎಲ್ಲರಿಗೂ ಪ್ರಿಯವಾಗುವಿರಿ, ಇತರರಿಗೆ ಸಹಾಯ ಮಾಡುವಿರಿ. ಉಪಕಾರಕ್ಕೆ ಬದಲಾಗಿ ಏನನ್ನೂ ಬಯಸುವ ಪ್ರವೃತ್ತಿ ನಿಮಗೆ ಇರಲಾರವು. ಪ್ರಖ್ಯಾತಿಯನ್ನು ಸೂರ್ಯ ನೀಡುವನು. ದ್ರವ್ಯಾರ್ಜನೆ ಬರುತ್ತದೆ, ಸಂಪತ್ತು ಪ್ರಾಪ್ತಿ ಇರುತ್ತದೆ, ಬಲವಾದ ಶರೀರ, ಪಾಂಡಿತ್ಯ ಸಿಗುತ್ತದೆ, ಸಾಹಸ ಕಾರ್ಯದಲ್ಲಿ ಪ್ರವೃತ್ತಿಯನ್ನು ಕೊಡುತ್ತಾನೆ. ಕೆಲವರಿಗೆ ಪಿತ್ರಾಜಿತ ಆಸ್ತಿ ಬರಬೇಕಾದ್ರೆ ಕೆಲವು ಅಡೆತಡೆಗಳನ್ನು ಸೂರ್ಯ ನಿರ್ಮಾಣ ಮಾಡ್ತಾನೆ. ಬಾಧಕತೆ ಇದೆ, ತಂದೆಗೆ ತುಂಬ ರಿಸ್ಕ್ ಇರುತ್ತದೆ, ಸೋದರರಿಗೆ ಸಮಸ್ಯೆ ಇರುತ್ತದೆ. ಒಳ್ಳೆಯ ಸಮ್ಮತಿಯನ್ನು ನಿಮಗೆ ಕೊಡ್ತಾನೆ, ಅದರ ಜೊತೆ ಮಾತೃವರ್ಗಕ್ಕೆ ತುಂಬ ಸಮಸ್ಯೆಯನ್ನು ನೀಡುವಂಥದ್ದು. ಇದು ಪೂರ್ವಾರ್ಧದ ಫಲಗಳು ಮಿಥುನದಲ್ಲಿ ಸಂಚಾರ ಮಾಡುವಾಗ. ನಂತರ ಬರುತ್ತೆ ಉತ್ತರಾರ್ಧ. ಜುಲೈ 16ರಂದು ಕರ್ಕ ಸಂಕ್ರಾಂತಿಯ ರೂಪದಲ್ಲಿ, ಸಂಕ್ರಮಣದ ರೂಪದಲ್ಲಿ ಸೂರ್ಯ ಕರ್ಕಕ್ಕೆ ಬಂದಾಗ ಕರ್ಮ ಭಾವದಲ್ಲಿ ಬರ್ತಾನೆ. ರಾಶಿಯಿಂದ ಕೇಂದ್ರದಲ್ಲಿ ಕೊನೆಯ ಕೇಂದ್ರ 10th ಹೌಸಲ್ಲಿ ಬಂದಾಗ ಸೂರ್ಯ ನಿಮ್ಮನ್ನು ಸಕ್ಸಸ್ಫುಲ್ ಆಗಿ ಮಾಡ್ತಾನೆ. ಇಲ್ಲಿ ಕರ್ಮಭಾವದಲ್ಲಿ ಬಂದಾಗ ಸೂರ್ಯ ಡೈರೆಕ್ಷನ್ ಸ್ಟ್ರೆಂತ್ ಪಡಿತಾನೆ, ದಿಕ್ಬಲವನ್ನು ಪಡಿತಾನೆ. ಇಲ್ಲಿ ದಿಕ್ಬಲವನ್ನು ಪಡೆದಾಗ, ಆದರೆ ಸೂರ್ಯನ ಬಾಧಕತೆ ಎಲ್ಲಿ ಹೋಗಲಾರದು. ಬಾಧಕ ಗ್ರಹ ದಿಕ್ಬಲ ಪಡೆದಾಗ ನೆಗೆಟಿವ್ಲಿ ಕೂಡ ಸ್ಟ್ರಾಂಗ್ ಆಗುತ್ತದೆ. ಹೀಗಾಗಿ ಭಾವಾಧಾರಿತ ಫಲಗಳು ಚೆನ್ನಾಗಿ ಸಿಗ್ತವೆ, ಬಾಧಕತೆಯ ಫಲಗಳು ಅವು ಕೂಡ ಸಿಗ್ತವೆ. ಸೊ ಉತ್ತಮ ಫಲಗಳಲ್ಲಿ ಸಕ್ಸಸ್ಫುಲ್ ಆಗುವಿರಿ, ಡೈರೆಕ್ಷನ್ ಸ್ಟ್ರೆಂತ್ ಇದೆ, ಹೆಸರು, ಕೀರ್ತಿ, ಮಾನ ಸನ್ಮಾನ, ಪ್ರಸಿದ್ಧಿ ಎಲ್ಲವೂ ಸಿಗುತ್ತದೆ, ನೇಮ್ ಆ್ಯಂಡ್ ಫೇಮ್ ಸಿಗುತ್ತದೆ. ಯಾರನ್ನು ನಂಬಲ್ಲ, ಅನುಮಾನ ಪ್ರವೃತ್ತಿಯವರಾಗ್ತೀರಿ, ಅತಿಯಾದ ಒಂದು ಅನುಮಾನ ಬರುತ್ತದೆ, ಸಸ್ಪೀಷಿಯಸ್ ನೇಚರ್ ಕೊಡ್ತಾನೆ, ಶಿಸ್ತು ಪ್ರಿಯ, ಗಂಭೀರನಾಗ್ತೀರಿ, ಯಾರ ಮಾತನ್ನು ಸಹಜವಾಗಿ ನಂಬಲ್ಲ, 3-4 ಸಲ ಪರೀಕ್ಷೆ ಮಾಡೋದು, ನಂತರ ಟೆಸ್ಟ್ ಮಾಡಿ ಪರೀಕ್ಷೆ ಅವರನ್ನು ನಂಬೋದು. ತುಂಬ ಇನ್ಫ್ಲೂಯೆನ್ಸಿವ್ ಪರ್ಸನ್, ಪ್ರಭಾವಿ ವ್ಯಕ್ತಿಯನ್ನಾಗಿ ನಿಮ್ಮನ್ನು ಮಾಡ್ತಾನೆ ಸೂರ್ಯ. ಯಾರಿಗೆ ಕ್ಷಮಿಸುವ ಪ್ರಶ್ನೆಯೇ ಬರಲ್ಲ. ಎಲ್ಲ ರೀತಿಯ ಸೌಕರ್ಯಗಳು. ಇದು 10th ಹೌಸ್ಗೆ ಬಂದಾಗ ಸರ್ವ ಕಾರ್ಯ ಸಿದ್ಧಿ ಯೋಗ ಅಂತ ಕರೀತಾರೆ. ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು. ಅಲ್ಲಿ ಅರ್ಥ ತ್ರಿಕೋಣ ಸಕ್ರಿಯಗೊಳ್ಳುತ್ತದೆ ಸೂರ್ಯ. ಹೀಗಾಗಿ ಹಲವಾರು ಮೂಲಗಳಿಂದ ದ್ರವ್ಯಾರ್ಜನೆ, ಉತ್ತಮ ಅಧಿಕಾರ ಯೋಗ, 10th ಹೌಸ್ ಅಧಿಕಾರ. ಸೂರ್ಯ ಗ್ರೇಡ್ 1 ಗ್ರಹ, ಸಂಪತ್ತನ್ನು ಕೂಡ ಗಳಿಸಲು ಇಲ್ಲಿ ಒಳ್ಳೆ ಉತ್ತಮ ಸಮಯ ಇದೆ. ಇದರ ಜೊತೆಗೆ ಸೂರ್ಯ ಸರ್ಕಾರದಿಂದ ಲಾಭ ಮತ್ತು ಮಾತೃವಿಗೆ ತೊಂದರೆ ಕೊಡ್ತಾನೆ. ಕಾರಣ ಬಾಧಕೇಶನಾಗಿ ಸುಖ ಭಾವಕ್ಕೆ ಸೂರ್ಯನ ದೃಷ್ಟಿ ಬಂದಾಗ ತಾಯಿಗೆ ಅನಾರೋಗ್ಯವನ್ನು ನೀಡುವನು. ಪಿತ್ತ ಸಮಸ್ಯೆ ಆಗಬಹುದು. ವಾಹನ ಸೌಖ್ಯ ಇದ್ದರೂ ಕೂಡ ವಾಹನದಿಂದ ಜಾಗೃತಿಯನ್ನು ವಹಿಸಬೇಕಾಗುತ್ತದೆ, ವಾಹನ ಚಾಲನೆಯಲ್ಲಿ. ಈಗ ಸೂರ್ಯನ ನಂತರ ಕುಜ ಬರ್ತಾನೆ. ಕುಜ ಮೋಸ್ಟ್ ಸೆಕೆಂಡ್ ಡೇಂಜರಸ್ ಅಂತ ಹೇಳಿದ್ದೀನಿ. ಡಬಲ್ ಮಾರಕ ಇದೆ, ಬಾಧಕತೆ ಇಲ್ಲ. ಕುಜ ಶುಕ್ರನ ರಾಶಿಯಲ್ಲಿ ಬರ್ತಾನೆ, ಅಷ್ಟಮ ಭಾವದಲ್ಲಿ ಬರ್ತಾನೆ. ಅಷ್ಟಮ ಭಾವಕ್ಕೆ ಬಂದಾಗ
ಶುಕ್ರ ಒಂದು ಫೆಮಿನೈನ್ ರಾಶಿಯಾಗಿದೆ, ವೃಷಭ ರಾಶಿ. ಇಲ್ಲಿ ಕುಜನ ಸಂಚಾರ ಇದೆ. ಕುಜ ಮಸ್ಕಲೈನ್ ಆಗಿದ್ದಾನೆ, ಪುರುಷನಾಗಿದ್ದಾನೆ. ಇಲ್ಲಿ ಎರಡರಲ್ಲಿಯೂ ಕೂಡ ಇಲ್ಲಿ ಬಂದಾಗ ಇದು ಸೆಕೆಂಡ್ ಹೌಸ್ ಧನಭಾವ ಆಗುತ್ತದೆ. ಕಾಲಪುರುಷನ ಧನಭಾವ ಇದೆ. ಇಲ್ಲಿ ನಿಮಗೆ ಇದು ಅಷ್ಟಮ ಭಾವ ಆಗುತ್ತದೆ. ಅಷ್ಟಮ ಭಾವ ಅಂದರೆ ಒಂದು ಸಡನ್ ಇವೆಂಟ್ಸು, ಸೀಕ್ರೆಟ್ ಇವೆಂಟ್ಸು, ವಿಶೇಷವಾದ ಆಕಸ್ಮಿಕ ಘಟನೆಗಳು, ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್. ಅದು ಮೃತ್ಯುಭಾವ, ರಂಧ್ರಭಾವ ಇರ್ಬೋದು. ರಂಧ್ರಭಾವ ಅಂದರೆ ಊರ್ಜೆಯು ಇಲ್ಲಿ ಲೀಕ್ ಆಗ್ತಾ ಇರುತ್ತೆ. ಇನ್ನು ಮೃತ್ಯುಭಾವ ಅಂದರೆ ಸಡನ್ ಲಿಟ್ರಲಿ ಮೃತ್ಯು ಅಲ್ಲ, ಅದು ನಿಮಗೆ ಪರಿವರ್ತನೆಯನ್ನು ಕೊಡುತ್ತದೆ. ಪರಿವರ್ತನೆ ಮುಖಾಂತರ ಯಾವುದರ ಒಂದು ಅಂತ್ಯ ಮತ್ತು ಏನಾದರೂ ಒಂದು ಆರಂಭದ ಸೂಚನೆಯನ್ನು ಮೃತ್ಯುಭಾವ ನೀಡುತ್ತದೆ. ಇಲ್ಲಿ ಮ್ಯಾರಿಟಲ್ ಬ್ಲಿಸ್, ದಾಂಪತ್ಯ ಸೌಖ್ಯ ಕಡಿಮೆ ಇರುತ್ತದೆ. ಇನ್ಲಾಸ್, ಪತ್ನಿ ಅಥವಾ ಸಂಗಾತಿಯ ಪರಿವಾರದವರೊಡನೆ ಕಿರಿಕಿರಿ, ಗುಪ್ತ ವ್ಯವಹಾರ, ಗುಪ್ತ ಒಂದು ಎನಿಮಿಟಿ ಇರುತ್ತದೆ. ಆಮೇಲೆ ಸಮಸ್ಯೆಗಳಾಗ್ತವೆ. ಇದರ ಜೊತೆಗೆ ನಿಮಗೆ ಕೆಲವು ಸೀಕ್ರೆಟ್ ಎನಿಮೀಸ್ಗಳು ಬರ್ತವೆ, ಸೀಕ್ರೆಟ್ ಡಿಸೀಸಸ್ಗಳು ಬರುವುದು. ಸಮ್ಟೈಮ್ಸ್ ಇಟ್ ಮೇ ಬಿ ಪ್ಯಾಂಡಮಿಕ್ ಆರ್ ಕ್ರಾನಿಕ್ ಅಂತಲೂ ಇರ್ಬೋದು. ಇಲ್ಲಿ ವೃಷಭ ರಾಶಿ ಬಂದಾಗ ಫಿಕ್ಸ್ಡ್ ಅರ್ಥೆಡ್ ಆ್ಯಂಡ್ ಗ್ರೌಂಡೆಡ್ ಸೈನ್ ಇದೆ. ಹೀಗಾಗಿ ವೃಷಭದಲ್ಲಿ ಕುಜ ರಂಧ್ರದಲ್ಲಿ ಬಂದಾಗ ದಾಂಪತ್ಯ ಸೌಖ್ಯ ಕಡಿಮೆ, ಆಮೇಲೆ ದೂರವಾಗುವಂಥದ್ದು, ದಾಂಪತ್ಯದಲ್ಲಿ ಅಗಲಿಕೆ ಇರುತ್ತದೆ, ಪ್ರತ್ಯೇಕತೆ ಇರುತ್ತದೆ, ಮಾಂಗಲ್ಯ ದೋಷ ನಿರ್ಮಾಣ ಆಗುತ್ತದೆ. ಇನ್ನು ರಿಸ್ಕ್ ಆರ್ ಡೇಂಜರ್ ಟು ದ ಪಾರ್ಟ್ನರ್ ಅಂತ ಇರುತ್ತೆ. ಹೆಲ್ತ್ ಇಶ್ಯೂಸ್ ಟು ದ ಪಾರ್ಟ್ನರ್ಗೆ ಆರೋಗ್ಯ ಸಮಸ್ಯೆಗಳು ಬರಬಹುದು. ಸೀಕ್ರೆಟ್ ಎನಿಮಿಗಳ ಸಂಖ್ಯೆ ಅಂದರೆ ಗುಪ್ತವೈರಿಗಳ ಸಂಖ್ಯೆಯನ್ನು ಇಲ್ಲಿ ಸೂರ್ಯ ಇನ್ಕ್ರೀಸ್ ಮಾಡ್ತಾನೆ. ಪ್ರಾಬ್ಲಮ್ಸ್ ವಿತ್ ದ ಇನ್ಲಾಸ್ ಅಂತ ಬರುತ್ತೆ. ಪತ್ನಿಯ ಪರಿವಾರದವರನ್ನು ದೂರ ಇಡಲು, ಅವಾಯ್ಡ್ ಮಾಡಲು ನೀವು ಪ್ರಯತ್ನ ಪಡಬಹುದು. ಸೆಕೆಂಡ್ ಲಾರ್ಡ್ ಇನ್ 8th ಹೌಸ್, 7th ಲಾರ್ಡ್ ಇನ್ 8th ಹೌಸ್. ಏನಾಗ್ತಾ ಇರುತ್ತೆ, ಕುಟುಂಬದ ವ್ಯಕ್ತಿಗಳ ರಹಸ್ಯ ನಡವಳಿಕೆ, ಇದರ ಜೊತೆಗೆ ಸಂಗಾತಿಯ ರಹಸ್ಯ ನಡವಳಿಕೆ ನಿಮ್ಮನ್ನು ಫ್ರಸ್ಟ್ರೇಟ್ ಅನ್ನಾಗಿ ಮಾಡುತ್ತದೆ. ಇದರ ಜೊತೆ ಇಲ್ಲಿ ಗುಪ್ತ ಶತ್ರುಗಳ ಬಗ್ಗೆ ಒಂದು ಭಯವನ್ನು ನಿರ್ಮಾಣ ಕುಜ ಮಾಡ್ತಾನೆ. ಲಾಭಭಾವದ ಮೇಲೆ ದೃಷ್ಟಿ, ಅರ್ಥ ಪ್ರಾಪ್ತಿಯನ್ನು ಕೂಡ ಕೊಡ್ತಾನೆ. ಆದರೆ ಕಿರಿಕಿರಿಯನ್ನು ಕೂಡ ಮಿತ್ರರಿಂದ, ಪರಿವಾರದವರಿಂದ ಆಗುತ್ತದೆ. ಸೆಕೆಂಡ್ ಭಾವ ಮೇಲೆ ಬಿದ್ದಾಗ ಫ್ಯಾಮಿಲಿ ಅಸೆಟ್, ಕುಟುಂಬದ ಆಸ್ತಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತದೆ. ಇನ್ನು ಇಂತಹ ಸೂರ್ಯ ಪರಾಕ್ರಮ ಭಾವದಕ್ಕೆ ಬಂದಾಗ ನಿಮಗೆ ನಿಮ್ಮ ಸಿಬ್ಲಿಂಗ್ಗಳಿಗೆ, ಸೋದರಿಗೂ ಕೂಡ ಕುಜ ಸ್ವಲ್ಪ ಸಮಸ್ಯೆಯನ್ನು ಕೊಡ್ಬೋದು. ಇದು ನಂತರ ಸೂರ್ಯ ಮತ್ತು ಕುಜ ನಂತರ ರಾಹು ಪಂಚಮದಲ್ಲಿ ಬಂದಾಗ ಡಿಸ್ಕ್ರಿಮಿನೇಷನ್, ಒಂದು ರೀತಿಯ ಅನಿಷ್ಟ ಫಲಗಳನ್ನು ಕೊಡ್ತಾನೆ. ಸಂತಾನಕ್ಕೂ ಒಳ್ಳೆಯದಲ್ಲ. ರಾಹು ಇಲ್ಲಿ ಅದೃಷ್ಟವನ್ನು ಏರಿತ ಮಾಡ್ತಾನೆ. ಅದೃಷ್ಟ ಪರೀಕ್ಷೆಯನ್ನು ಮಾಡಬಾರ್ದು. ಕೇತು ಲಾಭಭಾವದಲ್ಲಿ ಬಂದಾಗ ಶುಭ ಫಲ ಕೊಡ್ತಾನೆ. ವೀಕ್ಷಕರಿಗೆ ಇಲ್ಲಿ ಕೇತುವಿನ ಫಲಗಳು ಶುಭಕರವಾಗಿವೆ, ರಾಷ್ಟ್ರಾಧಿಪತಿ ಶುಕ್ರನ ಫಲಗಳು ಶುಭಕರವಾಗಿವೆ, ಯೋಗಕಾರಕ ಶನಿಯ ಫಲಗಳು ಶುಭಕರವಾಗಿವೆ. ಗುರು ಕೂಡ ಕರ್ಮಭಾವದಲ್ಲಿದ್ದರೂ ಕೂಡ ಗುರುವಿನ ಫಲಗಳು ಕೂಡ ತುಂಬ ಚೆನ್ನಾಗಿಯೇ ಇದ್ದಾವೆ. ಯಾಕಂದರೆ ಗುರುಬಲ ಇಲ್ಲದೇ ಇರಬಹುದು, ಆದರೆ ಗುರು ಸಂಚರಿಸುವ ಭಾವ ಚೆನ್ನಾಗಿದೆ ವೀಕ್ಷಕರಿಗೆ. ಹೀಗಾಗಿ ಇಲ್ಲಿ ವಿಶೇಷವಾದ ಫಲಗಳನ್ನು ನಾವು ಕಾಣಬಹುದಾಗಿದೆ. ಇನ್ನು ಯೋಗಕಾರಕನಾದ ಶನಿ ಸುಖ ಭಾವ ಮತ್ತು ಪಂಚಮ ಭಾವದ ಅಧಿಪತಿಯಾಗಿರ್ತಾನೆ. ಕೇಂದ್ರ ಮತ್ತು ತ್ರಿಕೋನ ಭಾವಗಳ ಅಧಿಪತ್ಯವನ್ನು ಪಡೆದು ಶನಿ ಯೋಗಕಾರಕ ಸ್ಥಿತಿಯಲ್ಲಿ 6ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಉತ್ತಮ ಪ್ರಾರಬ್ಧವಿದೆ. ಸಾರ್ವಜನಿಕ ಜೀವನದಲ್ಲಿ ನಿಮಗೆ ನೆಮ್ಮದಿ ಸಿಗುತ್ತದೆ. ನೇಮ್ ಆ್ಯಂಡ್ ಫೇಮ್, ಹೆಸರು, ಕೀರ್ತಿ, ಮಾನ ಸನ್ಮಾನ, ಪ್ರತಿಷ್ಠೆ, ಬಡ್ತಿ, ಪ್ರಮೋಷನ್ಗಳು ಸಿಗ್ತವೆ. ಆಮೇಲೆ ಶನಿ ಬಲ ಇದೆ. ಶನಿ ಬಲ ಇದ್ದಾಗ ಉತ್ತಮ ಕಾರ್ಯಗಳಲ್ಲಿ, ಜಾಬ್ನಲ್ಲಿ ಒಳ್ಳೆಯ ಫಲಗಳು ಸಿಗ್ತವೆ. ಇನ್ನು ಗುರುವಿನ ಅಮೃತಮಯ ದೃಷ್ಟಿ ಶನಿಯ ಮೇಲೆ ಬರುತ್ತದೆ. ಹೀಗಾಗಿ ಜಾಬ್ನಲ್ಲಿ, ಪ್ರೊಫೆಷನ್ನಲ್ಲಿ, ಕರಿಯರ್ನಲ್ಲಿ ಗುರುವಿನ ಅಮೃತಮಯ ದೃಷ್ಟಿ ಶನಿಗೆ ಬಂದಾಗ ಕರ್ಮದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ಟೇಬಿಲಿಟಿ ಸಿಗುತ್ತದೆ. ತುಂಬ ಸ್ಟೇಬಿಲಿಟಿಯನ್ನು ಈ ಗುರುವಿನ ದೃಷ್ಟಿ ಕೊಡ್ತಾ ಇದೆ. ಗುರು ಸಂಚಾರ 3ನೇ ಭಾವಾಧಿಪತಿ 6ನೇ ಭಾವಾಧಿಪತಿ ಆಗಿ ಕರ್ಮ ಭಾವದಲ್ಲಿ ಗುರುವಿನ ಸಂಚಾರ ಇದೆ. ಇದನ್ನು ಕುರಿತು ಆಲ್ರೆಡಿ ಸೆಪರೇಟ್ ವಿಡಿಯೋ ಮಾಡಲಾಗಿದೆ. ಗುರುವಿನ ಕುರಿತು ಸೆಪರೇಟ್ ವಿಡಿಯೋ ಮಾಡಲಾಗಿದೆ. ಕುಜನ ಸಂಚಾರ ಕುರಿತು ಸೆಪರೇಟ್ ವಿಡಿಯೋ ಮಾಡಲಾಗಿದೆ. ಗುರುವಿಂದು ಕರ್ಕದಲ್ಲಿ ಗುರುವಿನ ಪ್ರವೇಶ ತುಲಾ ರಾಶಿಯ ಮೇಲೆ ಪ್ರಭಾವ, ಸೆಪರೇಟ್ ವಿಡಿಯೋ ಮಾಡಲಾಗಿದೆ. ಇದರ ಜೊತೆಗೆ ವೃಷಭದಲ್ಲಿ ಕುಜನ ಪ್ರವೇಶ ತುಲಾ ರಾಶಿಯ ಮೇಲೆ ಪ್ರಭಾವ, ಇದನ್ನು ಕುರಿತು ಸೆಪರೇಟ್ ವಿಡಿಯೋಗಳನ್ನು ಕನ್ನಡ, ಇಂಗ್ಲಿಷ್ ಎರಡು ಮಾಧ್ಯಮದಲ್ಲಿ ಮಾಡಲಾಗಿದೆ. ಸೊ ಆಸಕ್ತರು ಅದನ್ನು ವೀಕ್ಷಣೆ ಮಾಡುವುದು, ಅಲ್ಲಿ ಡೀಟೇಲ್ ಆಗಿ ತಿಳಿಸಲಾಗಿದೆ. ಶನಿಯ ಫಲಗಳು. ಇನ್ನು ಕೇತು ಯೋಗಕಾರಕ ಸ್ಥಿತಿಯಲ್ಲಿ ಲಾಭಭಾವದಲ್ಲಿ ಸಂಚಾರ ಮಾಡ್ತಾನೆ. ಕೇತು ಇಚ್ಛಾಪೂರ್ತಿ ಯೋಗ ನಿರ್ಮಾಣ ಮಾಡಿದ್ದಾನೆ. ಲಾಭಭಾವದಲ್ಲಿ ಬಂದಾಗ ಪಾಪಗ್ರಹನಾಗಲಿ ಶುಭಗ್ರಹನಾಗಲಿ ಶುಭ ಫಲಗಳನ್ನು ನೀಡಲೇಬೇಕು. ಕೇತು ಲಾಭಭಾವದಲ್ಲಿ ಬಂದಾಗ ತುಂಬ ಶುಭ ಫಲವನ್ನು ಕೊಡ್ತಾನೆ. ವಿಶ್ ಫುಲ್ಫಿಲ್ಮೆಂಟು, ಡಿಸೈರ್ಸ್ ಫುಲ್ಫಿಲ್ಮೆಂಟ್, ಇದೆಲ್ಲವೂ ಕೂಡ ಕೇತುವಿನಿಂದ ಆಗ್ತಾ ಇರುತ್ತೆ. ಕೇತು ಕೂಡ ಇಲ್ಲಿ ಕಾಮತ್ರಿಕೋನ ಸಕ್ರಿಯಗೊಳಿಸ್ತಾನೆ. ಕೇತು ಇದರ ಜೊತೆಗೆ ಹೀಗಾಗಿ ಭೌತಿಕ ಆಸೆಗಳು, ಆಕಾಂಕ್ಷೆಗಳು, ಇಂಟೆನ್ಸ್ ಡಿಸೈರ್ಗಳು ಇವುಗಳನ್ನ ಕೇತು ನಿಶ್ಚಿತವಾಗಿಯೂ ಕೂಡ ಪೂರ್ತಿ ಮಾಡ್ತಾ ಇರ್ತಾನೆ. ರಾಷ್ಟ್ರಾಧಿಪತಿ ಶುಕ್ರ, ರಾಷ್ಟ್ರಾಧಿಪತಿ ಮತ್ತು ರಂಧ್ರಾಧಿಪತಿ ಆಗಿದ್ದಾನೆ, ಲಾಭಭಾವದಲ್ಲಿದ್ದಾನೆ. ಶುಕ್ರನು ಕೂಡ ಇಲ್ಲಿ ಶುಕ್ರ ಮತ್ತು ಕೇತು ಇಬ್ಬರ ಸಂಚಾರ ತುಂಬ ಅನುಕೂಲತೆಯನ್ನು ಕೊಡ್ತಾ ಇದೆ. ಶುಕ್ರ ಧನ ಲಾಭವನ್ನು ಕೊಡ್ತಾನೆ. ಲಾಭಭಾವದಲ್ಲಿದ್ದರೂ ಶುಭ ಫಲ ಕೊಡ್ತಾನೆ. ವ್ಯಯಭಾವದಲ್ಲಿದ್ದರೂ ಕೂಡ ಶುಕ್ರ ಶುಭ ಫಲವನ್ನು ಕೊಡ್ತಾನೆ. ಶುಕ್ರನೊಬ್ಬನೇ ಗ್ರಹ, ವ್ಯಯಭಾವದಲ್ಲಿದ್ದರೂ ಕೂಡ ಶುಭ ಫಲಗಳನ್ನು ನೀಡುವಂಥ ಗ್ರಹನಾಗಿದ್ದಾನೆ. ಈಗ ಲಾಭದಲ್ಲಿದ್ದಾನೆ ಜುಲೈ 4ರಿಂದ ಜುಲೈ ಅಂತ್ಯದವರೆಗೂ. ಹೀಗಾಗಿ ಶುಕ್ರನ ಫಲಗಳು ಕೂಡ ತುಂಬ ಶುಭ ಫಲಗಳು ಸಿಗ್ತಾ ಇರ್ತವೆ. ಹೀಗೆ
ಗ್ರಹಗಳ ಒಂದು ಗೋಚಾರ ಸಂಪತ್ತನ್ನು ನಾವು ವಿವರಿಸಬಹುದು. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.